Hi everyone, welcome back to English with Veenashri YouTube channel. Today we are going to expand our knowledge through the question paper solving. Okay, ಒಂದು question paper solve ಮಾಡೋದ್ರಿಂದ ನಮಗೆ ತುಂಬಾ knowledge ಅನ್ನ gain ಮಾಡಬಹುದು. ಆ ಒಂದು ಪರ್ಪಸ್ ಆಗಿರಬಹುದು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಫಸ್ಟ್ ನಾನು ಯಾವ ಕ್ವೆಶ್ಚನ್ ಪೇಪರ್ ಬಿಡಿಸ್ತಾ ಇದ್ದೀನಿ ಅಂತಂದ್ರೆ KPSC ಗ್ರೂಪ್ ಸಿ ಕ್ವೆಶ್ಚನ್ ಪೇಪರ್ ಅನ್ನ ಬಿಡಿಸ್ತಾ ಇದ್ದೀನಿ. ಓಕೆನಾ, KPSC ಗ್ರೂಪ್ ಸಿ ಕ್ವೆಶ್ಚನ್ ಪೇಪರ್ ದ ಲಾಸ್ಟ್ ಇಯರ್ ನಡೆದಿರುವಂತದ್ದು 2024 ಅಲ್ಲಿ ನಡೆದಿರುವಂತಹ ಒಂದು ಕ್ವೆಶ್ಚನ್ ಪೇಪರ್ ಅನ್ನ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ವೈ ಬಿಕಾಸ್ ಯಾಕಪ್ಪ ಅಂತಂದ್ರೆ KPSC ಅವರು ಏನು ಈ ಕಮ್ಯುನಿಕೇಶನ್ ಪೇಪರ್ ಅಂತ ಏನ್ ಇಡ್ತಾರಲ್ವಾ, ಸೊ ಎಲ್ಲಾ ಎಕ್ಸಾಮ್ಸ್ ಗಳಲ್ಲೂ ಕಮ್ಯುನಿಕೇಶನ್ ಪೇಪರ್ ಅನ್ನ ಕಂಪಲ್ಸರಿ ಪೇಪರ್ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಇಂಗ್ಲಿಷ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ 30 ಕ್ವಶನ್ಸ್ ಫಾರ್ ಇಂಗ್ಲಿಷ್. ಓಕೆನಾ, ಜನರಲ್ ಇಂಗ್ಲಿಷ್ ಮೇಲೆ 30 ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಇದು ಮುಂಬರುವ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಹೆಲ್ಪ್ ಆಗುತ್ತೆ. SDA FDA ಆಗಿರ್ಬೋದು, KPSC ಅವರು ನಡೆಸ್ತಿರುವಂತಹ ಎಲ್ಲಾ ಎಕ್ಸಾಮ್ಸ್ ಗಳಿಗೂ 30 ಕ್ವಶನ್ಸ್ ಫಾರ್ ಇಂಗ್ಲಿಷ್ ಕೇಳ್ತಾ ಇರೋದ್ರಿಂದ ಪ್ರತಿಯೊಂದು ಎಕ್ಸಾಮ್ಸ್ಗೂ ಈಸಿ ಆಗುತ್ತೆ. ನಾಟ್ ಓನ್ಲಿ ಫಾರ್ ಗ್ರೂಪ್ ಸಿ ಅಂತ ಹೇಳಿ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಜನರಲ್ ಇಂಗ್ಲಿಷ್ ಕ್ವಶನ್ ಅನ್ನ ಯಾವ್ಯಾವ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾನೆ, ಏನ್ ಫ್ರೇಮ್ ಮಾಡ್ತಾನೆ, ಕ್ವಶನ್ ಪೇಪರ್ ಫ್ರೇಮಿಂಗ್ ಯಾವ ತರ ಇರುತ್ತೆ ಅಂತ ಎಲ್ಲ ಗೊತ್ತಾಗ್ಲಿ ಅನ್ನೋ ಒಂದು ಪರ್ಪಸ್ಫುಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ. ಓಕೆ, ಇದು ಪಾರ್ಟ್ 1 ಆಗಿರುತ್ತೆ. ಓಕೆನಾ, ಇದರಲ್ಲಿ ನಾನು 30 ಕ್ವಶನ್ಸ್ ಇದಾವೆ ಅಂತ ಹೇಳಿದ್ನಲ್ಲ, ಈ ಒಂದು ಕ್ಲಾಸ್ ಅಲ್ಲಿ ನಾನು 15 ಕ್ವಶನ್ಸ್ ಅನ್ನ ಅನಲೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಸಿ ಯು ಶುಡ್ ರೀಡ್ ದ ಫಸ್ಟ್ ಡೈರೆಕ್ಷನ್ ಅನ್ನ ನೋಡ್ಕೋಬೇಕು ನೀನು. ಓಕೆನಾ, ನೀವು ಯಾವುದೇ ಒಂದು KPSC ಆಗಿರ್ಬೋದು KE ಆಗಿರ್ಬೋದು, ಯಾವುದೇ ಒಂದು CET ಕ್ವಶನ್ ಪೇಪರ್ ಅನ್ನು ಅಟೆಂಡ್ ಮಾಡ್ತಾ ಇದೀರಂತಂದ್ರೆ ಯು ಶುಡ್ ರೀಡ್ ದ ಫಸ್ಟ್ ಡೈರೆಕ್ಷನ್ ಆಫ್ ದ ಕ್ವಶನ್ಗೆ ಏನು ಡೈರೆಕ್ಷನ್ ಕೊಟ್ಟಿರ್ತಾನ ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಕ್ವಶನ್ ಅನ್ನ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು. ಸಿ ಹಿಯರ್ ಡೈರೆಕ್ಷನ್ ಫಾರ್ ದ ಕ್ವಶನ್ ಪೇಪರ್ ನಂಬರ್ 1 to 3 ಅಂಡ್ ಅಂಡರ್ಲೈನ್ ದ idioms and phrases. ಓಕೆನಾ, ಅಂಡರ್ಲೈನ್ ದ idioms and phrases ಹ್ಯಾಸ್ ಬೀನ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ಈ ಒಂದು ಏನ್ ಕೇಳಿದಾನಲ್ಲ ಆ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಮಾಡಿರುವಂತದ್ದು idioms and phrases. ಓಕೆನಾ ಆಗಿರುತ್ತೆ. ಸೊ ಅಂಡರ್ಲೈನ್ ಮಾಡಿರುವಂತ ಅಂದ್ರೆ ಈ 1 to 3 ಕ್ವಶನ್ಸ್ ಯಾವ್ದ್ರ ಮೇಲೆ ಕೇಳಿದಾನೆ, idioms and phrases ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾನೆ. ಇಷ್ಟು ಸಾಕು ನಮಗೆ. ಓಕೆನಾ, ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಅದರ ಇನ್ನೊಂದು ಮೀನಿಂಗ್ ಇರುತ್ತೆ. ಯಾವುದು ಇಡಿಯಮ್ ಅಂಡ್ ಫ್ರೇಸಸ್ ದ ಇನ್ನೊಂದು ಮೀನಿಂಗ್ ಇರುತ್ತೆ. ಯು ಶುಡ್ ಫೈಂಡ್ ಔಟ್. ಅದಕ್ಕಿಂತ ಮುಂಚೆ ವಾಟ್ ಈಸ್ ಇಡಿಯಮ್ ಅಂಡ್ ಫ್ರೇಸಸ್ ಅದು ನಿಮಗೆ ಗೊತ್ತಿರಬೇಕು. ಇಡಿಯಮ್ ಅಂಡ್ ಫ್ರೇಸಸ್ ಅಂದ್ರೆ ಏನು ಅಂತ. ಕನ್ನಡದಲ್ಲಿ ನಾವು ನುಡಿಗಟ್ಟುಗಳಂತ ಏನ್ ಕರಿತೇವಲ್ಲ, ಸೊ ಅವನನ್ನ ಇಂಗ್ಲಿಷ್ ಅಲ್ಲಿ ನಾವು ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅಳಿಲು ಸೇವೆ, ಹಾಗೇನೆ ಅಟ್ಟಕ್ಕೇರಿಸುವುದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿರುವಂತಹ ನುಡಿಗಟ್ಟುಗಳು. ಸೊ ಅಳಿಲು ಸೇವೆ ಅಂತಂದ್ರೇನು, ನಿಷ್ಠೆಯಿಂದ ಮಾಡುವಂತಹ ಅಲ್ಪ ಸೇವೆಗೆ ನಾವು ಅಳಿಲು ಸೇವೆ ಅಂತ ಹೇಳ್ತೀವಿ. ಸೊ ಆ ತರನಾದಂತಹ ಮೀನಿಂಗ್ ಅನ್ನ ನೀವು ನೋಡ್ತಾ ಹೋಗ್ಬೇಕು. ಇವನ್ನ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅನ್ನ ಫೈಂಡ್ ಔಟ್ ಮಾಡೋದು ಯಾವ ತರ ಹೆಂಗೆ ಅಂತಂದ್ರೆ ಇದಕ್ಕೆ ಯಾವುದು ಸುಮ್ನೆ ಟ್ರಿಕ್ಸ್ ಇರಲ್ಲ. ಯು ಶುಡ್ ರೀಡ್ ದ ಇಡಿಯಮ್ಸ್ ಅಂಡ್ ಫ್ರೇಸಸ್. ಎಲ್ಲಿ ನಿಮಗೆ ಇಡಿಯಮ್ ಅಂಡ್ ಫ್ರೇಸಸ್ ಗಳು ಸಿಗ್ತವೆ ಯು ಶುಡ್ ರೈಟ್ ಡೌನ್ ಇನ್ ಯುವರ್ ನೋಟ್ಸ್. ನೀವು ಬರ್ಕೊಳ್ಳಿ, ವಿತ್ ಮೀನಿಂಗ್ ಬರ್ಕೊಂತ ಹೋಗ್ಬೇಕು. ಸಿ ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತ ಇದೆ. ಓಕೆನಾ, ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಎ ಬ್ಲೂ ಮೂನ್. ಓಕೆ, ಒನ್ಸ್ ಇನ್ ಎ ಬ್ಲೂ ಮೂನ್ ಅನ್ನುವಂಥದ್ದು ಏನು, ದಿಸ್ ಈಸ್ ದ ಇಡಿಯಮ್ ಆಫ್ ದಿಸ್ ಸೆಂಟೆನ್ಸ್. ಈ ಒಂದು ಸೆಂಟೆನ್ಸ್ ನ ಇಡಿಯಮ್. ಈ ಒಂದು ಇಡಿಯಮ್ ನಾನು ಫಸ್ಟ್ ಹಿಂಟ್ಸ್ ಕೊಟ್ಟಿದ್ದೀನಿ. ಯು ಶುಡ್ ರೀಡ್. ಸಿ ಹಿಯರ್ ವೆರಿ ರೇರ್ಲಿ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಯಾವುದು ಒನ್ಸ್ ಇನ್ ಎ ಬ್ಲೂ ಮೂನ್ ಅನ್ನುವಂಥದ್ದು ಏನು, ವೆರಿ ರೇರ್ಲಿ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ವೆರಿ ರೇರ್ಲಿ ಅನ್ನುವಂಥ ಮೀನಿಂಗ್ ಕೊಡುತ್ತೆ ಅಂತ ನಿಮಗೆ ಗೊತ್ತಾಯ್ತು. ಹಾಗೇನೆ ನೀವು ಓದ್ಬಿಟ್ಟು ಅದು ಮೀನಿಂಗ್ ಏನ್ ಕೊಡುತ್ತೆ ಅಂತ ಹೇಳಿ ಫಸ್ಟ್ ಒಂದು ಮೆಮೊರೈಸ್ ಮಾಡಿ ಆಮೇಲೆ ಆಪ್ಷನ್ಸ್ ಎಲ್ಲ ಓದಿದ್ರೆ ಈಸಿ ಆಗ್ತಾ ಹೋಗುತ್ತೆ. ಸಿ ಏನ್ ಅನ್ನುತ್ತೆ, ಒನ್ಸ್ ಇನ್ ಎ ಬ್ಲೂ ಮೂನ್ ಅನ್ನುವಂಥದ್ದು ವೆರಿ ರೇರ್ಲಿ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸಿ ಇಲ್ಲಿ ಕ್ವಶನ್ ಆಪ್ಷನ್ ನೋಡೋಣ. ಐ ಡ್ರಿಂಕ್ ಕಾಫಿ ಎವ್ರಿ ಡೇ, ಐ ಡ್ರಿಂಕ್ ಕಾಫಿ ಟ್ವೈಸ್ ಅ ಡೇ, ಐ ಡ್ರಿಂಕ್ ಕಾಫಿ ವೆರಿ ರೇರ್ಲಿ, ಐ ಡ್ರಿಂಕ್ ಕಾಫಿ ಐ ಡೋಂಟ್ ಡ್ರಿಂಕ್ ಕಾಫಿ ಅಂತ ಇದೆ. ಸಿ ಹಂಗೆ ಅಂದ್ರೆ ವೆರಿ ರೇರ್ಲಿ ಅಂತ ಹೇಳಿದೆ ನಾನು. ಅಂದ್ರೆ ಐ ಡ್ರಿಂಕ್ ಕಾಫಿ ಎವ್ರಿ ಡೇ ರಾಂಗ್, ಐ ಡ್ರಿಂಕ್ ಕಾಫಿ ಟ್ವೈಸ್ ಅ ಡೇ ರಾಂಗ್, ಐ ಡ್ರಿಂಕ್ ಕಾಫಿ ವೆರಿ ರೇರ್ಲಿ. ಓಕೆ, ಥರ್ಡ್ ಆಪ್ಷನ್ ಈಸ್ ರೈಟ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ದ ಇಂಗ್ಲಿಷ್ ಟೆಸ್ಟ್ ವಾಸ್ ವೆರಿ ಈಸಿ ಅಂತ ಇದೆ ಅಲ್ವಾ. ಸಾರಿ ದ ಇಂಗ್ಲಿಷ್ ಟೆಸ್ಟ್ ವಾಸ್ ಅ ಪೀಸ್ ಆಫ್ ಕೇಕ್ ಅಂತ ಇದೆ. ನಾನು ಆಲ್ರೆಡಿ ಆನ್ಸರ್ ಹೇಳಿದೆ, ನೋ ಪ್ರಾಬ್ಲಮ್. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಅ ಪೀಸ್ ಆಫ್ ಕೇಕ್. ಅ ಪೀಸ್ ಆಫ್ ಕೇಕ್ ಅನ್ನುವಂಥದ್ದು ಏನು, ಇಟ್ ಈಸ್ ಎ ಇಡಿಯಮ್. ಓಕೆನಾ, ಇಡಿಯಮ್ ಏನ್ ಮೀನಿಂಗ್ ಕೊಡುತ್ತೆ ಅಂತಂದ್ರೆ ಇದು ಸಮಥಿಂಗ್ ಈಸ್ ಈಸಿ ಅನ್ನುವಂತಹ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಯಾವುದು, ಅ ಪೀಸ್ ಆಫ್ ಕೇಕ್ ಅನ್ನುವಂಥದ್ದು ಸಮಥಿಂಗ್ ಈಸ್ ಈಸಿ. ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ಇಟ್ ಈಸ್ ರಿಯಲಿ ಈಸಿ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಆಪ್ಷನ್ ನೋಡೋಣ ಹಾಗಿದ್ರೆ. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಡಿಫಿಕಲ್ಟ್, ದ ಇಂಗ್ಲಿಷ್ ಟೆಸ್ಟ್ ವಾಸ್ ಈಸಿ, ದ ಇಂಗ್ಲಿಷ್ ಟೆಸ್ಟ್ ವಾಸ್ ಬೋರಿಂಗ್, ದ ಇಂಗ್ಲಿಷ್ ಟೆಸ್ಟ್ ವಾಸ್ ಕನ್ಫ್ಯೂಸಿಂಗ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ನಾವೇನಂತ ಹೇಳಿದ್ವಿ, ಅ ಪೀಸ್ ಆಫ್ ಕೇಕ್ ಅನ್ನುವಂಥ ಮೀನಿಂಗ್ ಏನು,
ಈಸಿ ಅನ್ನುವಂತಹ ಮೀನಿಂಗ್ ಅನ್ನ ಕೊಡ್ತಾ ಇದೆ. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಈಸಿ ಅನ್ನುವಂಥದ್ದು ಈ ಒಂದು ಸೆಕೆಂಡ್ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಟುಡೇ he asked me to marry him out of the blue ಅಂತ ಇದೆ. ಟುಡೇ he asked me to marry him out of the blue. ಔಟ್ ಆಫ್ ದ ಬ್ಲೂ ಅನ್ನುವಂಥದ್ದು ಈ ಒಂದು ಸೆಂಟೆನ್ಸ್ ನ ಅಂಡರ್ಲೈನ್ ಮಾಡಿರುವಂತ ಸೆಂಟೆನ್ಸ್ ಏನಾಗಿರುತ್ತೆ, ಇಡಿಯಂ ಆಗಿರುತ್ತೆ. ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್, ನಾಟ್ ಎಕ್ಸ್ಪೆಕ್ಟೆಡ್. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ನಾಟ್ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ, ಆರ್ ಸಡನ್ ಅನ್ನುವಂತಹ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ಆಪ್ಷನ್ಸ್ ಓದೋಣ. He asked me to marry him in blue surrounding. He asked me to marry him suddenly. He asked me to marry him in a blue dress. He asked me to marry him outdoor. ಓಕೆನಾ? ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ? ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. He asked me to marry him suddenly ಅನ್ನುವಂಥದ್ದು ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಆಪ್ಷನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಡೈರೆಕ್ಷನ್ ನೋಡೋಣ, ಏನ್ ಕೊಟ್ಟಿದ್ದಾನೆ, ಯಾವ್ದ್ರ ಮೇಲೆ ಕ್ವಶನ್ ಆಗಿದೆ. ಈಚ್ ಆಫ್ ದ ಕ್ವಶನ್ಸ್ 4 to 6 contain the sentence with the blank which you should fill using appropriate alternative forms. ಓಕೆನಾ? ಆಲ್ಟರ್ನೇಟಿವ್ ಫಾರ್ಮ್ಸ್ ಯಾವ್ದಿದೆ ಅಂದ್ರೆ ನಿಯರೆಸ್ಟ್ ಟು ದಿಸ್ ಸೆಂಟೆನ್ಸ್, ಈ ಒಂದು ಸೆಂಟೆನ್ಸ್ಗೆ ಯಾವ್ದು ನಿಯರೆಸ್ಟ್ ಆಗಿರುವಂತಹ ವರ್ಡ್, ಯಾವ್ದು ಆಲ್ಟರ್ನೇಟಿವ್ ವರ್ಡ್ ಅನ್ನುವಂಥ ಅಂದ್ರೆ ಅಪ್ರೋಪ್ರಿಯೇಟ್ ಆಗಿ ಅದಕ್ಕೆ ಮ್ಯಾಚ್ ಆಗುವಂತ ವರ್ಡ್ ಅನ್ನ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಕ್ವಶನ್ ನೋಡೋಣ. ದಿಸ್ ಪರ್ಸನ್ ನೀಡ್ಸ್ ದ ಡ್ಯಾಶ್ ಆಫ್ ಎ ಸೈಕಿಯಾಟ್ರಿಸ್ಟ್. ಓಕೆನಾ? ಸೈಕಿಯಾಟ್ರಿಸ್ಟ್ ಅಂದ್ರೆ ಸೈಕಿಯಾಟ್ರಿಸ್ಟ್ ಅಂತಂದ್ರೆ ಏನು, ಮನೋಶಾಸ್ತ್ರಜ್ಞರಿಗೆ ನಾವು ಸೈಕಿಯಾಟ್ರಿಸ್ಟ್ ಅಂತೀವಿ. ಅವರ ಒಂದು ನೀಡ್ ಯಾವುದೋ ಒಬ್ಬ ಪರ್ಸನ್ಗಿದೆ, ಯಾವ ಒಂದು ಪರ್ಪಸ್ಫುಲಿ ಇದೆ ಅಂತಂದ್ರೆ ಕ್ವಶನ್ ಮಾಡಿದ್ದಾರೆ ಅಲ್ವಾ. ಸೊ ಇಲ್ಲಿ ಆಪ್ಷನ್ ನೋಡೋಣ, ನಿಮಗೆ ಅರ್ಥ ಆಗ್ಬೋದು. ಕೌನ್ಸಿಲ್, ಪ್ರಾಕ್ಟೀಸ್, ಪ್ರಪೋಸಲ್, ಕೌನ್ಸಿಲ್. ಓಕೆನಾ? ಇಲ್ಲಿ ನೋಡಿ ಎರಡು ಆಪ್ಷನ್ ಕೌನ್ಸಿಲ್ ಅಂತ ಇದೆ ಅಲ್ವಾ. ಎರಡು ಆಪ್ಷನ್ ಇದೆ, ಕೌನ್ಸಿಲ್ ಅಂತ ಇದೆ. ಫಸ್ಟ್ ಒನ್ ಕೌನ್ಸಿಲ್ ಮೀನಿಂಗ್ ಏನಂತ ನೋಡೋಣ. ಸಮಾಲೋಚನೆ ಅಥವಾ ಅಡ್ವೈಸ್ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಸಮಾಲೋಚನೆ ಅಥವಾ ಅಡ್ವೈಸ್ ಅನ್ನುವಂತಹ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಯಾವುದು? COUNSEL ಅಂತ. ಪ್ರಾಕ್ಟೀಸ್ ಅಂತಂದ್ರೆ ಏನು? ಅಭ್ಯಾಸ ಅಂತ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಪ್ರಪೋಸಲ್ ಅಂತಂದ್ರೆ ಪ್ರಸ್ತಾವನೆ ಮಾಡುವಂಥದ್ದು. ನೆಕ್ಸ್ಟ್ ಕೌನ್ಸಿಲ್ ಅಂತಂದ್ರೆ ಮಂತ್ರಾಲೋಚನೆ ಸಭೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಇಲ್ಲಿ ಸ್ಪೆಲ್ಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಸ್ಪೆಲ್ಲಿಂಗ್ ಅನ್ನು ಕಡೆನೂ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ಬೇಕು. ಸೊ ಕೌನ್ಸಿಲ್ ಅನ್ನುವಂಥ ಮೀನಿಂಗ್ ಏನ್ ಕೊಡುತ್ತೆ? ಟು ಗಿವ್ ಅಡ್ವೈಸ್ ಸ್ಪೆಷಲಿ ಆನ್ ದ ಸೋಷಿಯಲ್ ಆರ್ ಪರ್ಸನಲ್ ಪ್ರಾಬ್ಲಮ್ಸ್ ಗಳಿಗೆ ಅಡ್ವೈಸ್ ಮಾಡುವಂಥದ್ದು. ಓಕೆನಾ? ಅದಕ್ಕೆ ನಾವು ಅಡ್ವೈಸ್ ಅಂತ ಹೇಳಿ ಕೌನ್ಸಿಲ್ ಅಂತ ಕರಿತೀವಿ. ಈ ಕೌನ್ಸಿಲ್ ಇಟ್ ಈಸ್ ಡಿಫ್ರೆಂಟ್ ಆಗಿರುವಂತ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ನೀವು ಓದೋದಷ್ಟೇ ಅಲ್ಲದೆ ಯು ಶುಡ್ ಕಾನ್ಸಂಟ್ರೇಟ್ ಸ್ಪೆಲ್ಲಿಂಗ್ ಮೇಲೇನು ಕೂಡ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ಬೇಕು. ದಿಸ್ ಪರ್ಸನ್ ನೀಡ್ಸ್ ದ ಕೌನ್ಸಿಲ್ ಯಾವುದು? ಫಸ್ಟ್ ಒನ್ ಆಪ್ಷನ್ ಈಸ್ ರೈಟ್ ಆನ್ಸರ್. ಅಂದ್ರೆ ಸಮಾಲೋಚನೆ ಮಾಡೋದು, ಅವ್ರಿಗೆ ಅಡ್ವೈಸ್ ಮಾಡುವುದಕ್ಕೋಸ್ಕರ ಇಲ್ಲಿ ಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ಆಪ್ಷನ್ ಈಸ್ ರೈಟ್. ದ ನೆಕ್ಸ್ಟ್ ಕ್ವಶನ್ ಈಸ್ ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಅಂತ ಇದೆ. ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್. ಸಿ ಹಿಯರ್ ಆಪ್ಷನ್ ನೋಡ್ರಿ, ಸೇಮ್ ಫೀಲಿಂಗ್ ಬರುತ್ತೆ ಬಟ್ ಅದಕ್ಕೆ ಸ್ಲೈಟ್ ಡಿಫರೆನ್ಸ್ ಇರುತ್ತೆ. ಅದನ್ನ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ವಾಚ್, ಲುಕ್, ವ್ಯೂ, ಗ್ಲಾನ್ಸ್ ಸೇಮ್ ಅನ್ನುವಂತ ಫೀಲಿಂಗ್ ಕೊಡುತ್ತೆ. ಸೊ ಯಾವ್ದು ಈ ಒಂದು ಸೆಂಟೆನ್ಸ್ಗೆ ಅಪ್ರೋಪ್ರಿಯೇಟ್ ಅನ್ಸುತ್ತೆ ಅದನ್ನ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್. ಪ್ಲೇನ್ ಟೇಕ್ ಆಫ್ ಆಗಕ್ಕೆ ಏನು ಜಾಸ್ತಿ ಹೊತ್ತು ಟೈಮ್ ತಗೊಳಲ್ಲ ಅಲ್ವಾ. ಬೇಗ ಪ್ಲೇನ್ ಏನಾಗ್ತಾ ಹೋಗುತ್ತೆ, ಟೇಕ್ ಆಫ್ ಆಗ್ತಾ ಹೋಗುತ್ತೆ. ಸಿ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಏನಿದೆ ವಾಚ್ ಅಂತಂದ್ರೆ ಫ್ರೀಕ್ವೆಂಟ್ ಆಗಿ ನೋಡ್ತಾನೆ ಇರುವುದಕ್ಕೆ ನಾವು ಏನಂತೀವಿ? ವಾಚ್ ಅಂತ ಹೇಳಿ ಕರಿತೀವಿ. ಲುಕ್ ಅನ್ನುವಂಥದ್ದೇನು? ಇಟ್ ಈಸ್ ಫೋಕಸ್ ವಿಷನ್ ಆರ್ ಸಮೊನ್ ಆರ್ ಸಮಥಿಂಗ್. ಒಂದು ವಿಷನ್ ಅಲ್ಲಿ ನಾವು ಒಂದು ಫೋಕಸ್ ಮಾಡ್ತಾ ನೋಡುವುದಕ್ಕೆ ನಾವು ಲುಕ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ವ್ಯೂ ಅನ್ನುವಂಥದ್ದು ದಿಸ್ ಈಸ್ ಯುವರ್ ಪಾಯಿಂಟ್ ಆಫ್ ವ್ಯೂ ಆರ್ ಅವರ್ ಪಾಯಿಂಟ್ ಆಫ್ ವ್ಯೂ, ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯವನ್ನು ಶೇರ್ ಮಾಡುವಾಗ ವ್ಯೂ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಗ್ಲಾನ್ಸ್ ಅಂತಂದ್ರೆ ಏನು? ಜಸ್ಟ್ ಕಣ್ಣು ಹಾಯಿಸೋದು. ನೀವು ಎಕ್ಸಾಮು ನಾಳೆ ಅಂದ್ರೆ ಇವತ್ತಂತ ಎಲ್ಲದನ್ನು ಸಬ್ಜೆಕ್ಟ್ ಅಥವಾ ಎಲ್ಲ ಲೆಸನ್ಸ್ ಗಳನ್ನ ಗ್ಲಾನ್ಸ್ ಮಾಡ್ತಾ ಹೋಗ್ತೀರಾ. ಸೊ ಆ ತರ. ಸೊ ಹಾಗಾಗಿ ಈ ಒಂದು ಸೆಂಟೆನ್ಸ್ಗೆ ಅಪ್ರೋಪ್ರಿಯೇಟ್ ಆಗಿರುವಂತ ವರ್ಡ್ ಯಾವುದು? ಲುಕ್ ಅನ್ನುವಂಥದ್ದು. ಏನು? ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಆಪ್ಷನ್. ಲುಕ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಸಿ ಹಿಯರ್ ಸಿಕ್ಸ್ತ್ ಕ್ವಶನ್. his political dash was extraordinary ಅಂತ ಇದೆ. his political dash was extraordinary. ಓಕೆನಾ? his political dash was extraordinary ಅನ್ನುವಂಥದ್ದು. ಸೊ ಈ ಒಂದು ಇಲ್ಲಿ ಆಪ್ಷನ್ ನಾವು ಮೀನಿಂಗ್ ಗಳನ್ನ ನೋಡ್ತಾ ಹೋಗ್ಬೇಕು. ಐಸೈಟ್,
ಫೋರ್ಸೈಟ್, ವಿಸಿಬಿಲಿಟಿ ಅಂಡ್ ಆಪ್ಟಿಕ್ಸ್ ಅಂತ ಇದೆ. ಸೊ ಐಸೈಟ್ ಅಂತಂದ್ರೆ ಏನು, ನೋಡುವ ದೃಷ್ಟಿಗೆ ನಾವೇನಂತೀವಿ ಐಸೈಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಫೋರ್ಸೈಟ್ ಅಂತಂದ್ರೆ ಏನು, ದೂರದೃಷ್ಟಿ ಅಂದ್ರೆ ಪ್ಲಾನ್ಸ್ ಹಾಕುವಂಥದ್ದು, ಮುಂದೆ ಫ್ಯೂಚರ್ ಪ್ಲಾನ್ ಮಾಡುವಂಥದ್ದು ಆ ತರ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ವಿಸಿಬಿಲಿಟಿ ಅಂತಂದ್ರೇನು, ಗೋಚರ ಅಥವಾ ಬೆಳಕಿನ ಒಂದು ಪ್ರಮಾಣಕ್ಕೆ ನಾವು ವಿಸಿಬಿಲಿಟಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆಪ್ಟಿಕ್ಸ್ ಅಂತಂದ್ರೆ ಇಟ್ ಈಸ್ ಎ ಸೈಂಟಿಫಿಕ್ ಸ್ಟಡಿ ಆಫ್ ಸೈಟ್ ಅಂಡ್ ದ ಬಿಹೇವಿಯರ್ ಆಫ್ ಲೈಟ್ ಬಗ್ಗೆ ಹೇಳುವಂಥದ್ದು. ಇವೆರಡು ಏನಪ್ಪಾ ಅಂತಂದ್ರೆ ಈ ಒಂದು ಸೆಂಟೆನ್ಸ್ಗೆ ಏನಾಗಲ್ಲ, ಅಪ್ರೋಪ್ರಿಯೇಟ್ ಅನ್ಸಲ್ಲ. ಇವೆರಡರಲ್ಲಿ ನಿಮಗೆ ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇದೆ, ಯು ಶುಡ್ ಫೈಂಡ್ ಇಟ್. ಅದನ್ನ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಐಸೈಟ್ ಅಂತಂದ್ರೇನು, ಒಂದು ನೋಡುವ ದೃಷ್ಟಿಗೆ ನಾವು ಐಸೈಟ್ ಅಂತ ಹೇಳ್ತೀವಿ. ಸೊ ಹಿಸ್ ಪೊಲಿಟಿಕಲ್ ಐಸೈಟ್ ವಾಸ್ ಎಕ್ಸ್ಟ್ರಾಂಡರಿ ಅನ್ನಕ್ಕಾಗಲ್ಲ. ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ನೋಡುವ ದೃಷ್ಟಿ ಅದು ಅವ್ರಿಗೆ ಅಷ್ಟು ಮ್ಯಾಟರ್ ಆಗಲ್ಲ. ಸೊ ಫೋರ್ಸೈಟ್ ಅನ್ನುವಂಥದ್ದು ಏನು, ಫೋರ್ಸೈಟ್ ಮೀನಿಂಗ್ ಏನಂತಂದ್ರೆ ದೂರದೃಷ್ಟಿ ಅಂತಂದ್ರೆ ಪೊಲಿಟಿಕಲ್ ಪರ್ಸನ್ಸ್ಗೆ ಏನಿರ್ತೈತಿ ದೂರದೃಷ್ಟಿ ಅಂತಂದ್ರೆ ಏನು, ಪ್ಲಾನ್ಸ್ ಗಳನ್ನ ಹಾಕ್ತಾ ಹೋಗೋದು. ಹಿಂಟ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಇದನ್ನ ನೋಡಿದ್ರೆ ನಿಮಗೆ ಕ್ಲಾರಿಫೈ ಆಗ್ತತಿ. ದ ಎಬಿಲಿಟಿ ಟು ಜಡ್ಜ್ ದ ಕರೆಕ್ಟ್ಲಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್ ಅಂಡ್ ದ ಪ್ಲಾನ್ ಯುವರ್ ಆಕ್ಷನ್ ಬೇಸ್ಡ್ ಆನ್ ದಿಸ್ ನಾಲೆಡ್ಜ್. ಓಕೆನಾ, ಅವ್ರ ಒಂದು ನಾಲೆಡ್ಜ್ ಮೇಲೆ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಫ್ಯೂಚರ್ ಪ್ಲಾನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಇಸ್ ದ ಅಪ್ರೋಪ್ರಿಯೇಟ್ ಫಾರ್ ದಿಸ್ ಸೆಂಟೆನ್ಸ್. ಹಿಸ್ ಪೊಲಿಟಿಕಲ್ ಫೋರ್ಸೈಟ್ ವಾಸ್ ಎಕ್ಸ್ಟ್ರಾಡಿನರಿ. ಅವರ ಒಂದು ಪ್ಲಾನ್ಸ್ ಯಾವ ತರ ಇದ್ವು ಅಂತಂದ್ರೆ ಎಕ್ಸ್ಟ್ರಾಡಿನರಿ ಆಗಿದ್ವು ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಯಾವ್ದ್ರ ಮೇಲೆ ಕ್ವಶನ್ ಮಾಡಿದ್ದಾನೆ ಅಂತಂದ್ರೆ ದ ಡೈರೆಕ್ಷನ್ items from the 7 to 9 contain the 4 sets of the spelling errors. ಅಂದ್ರೆ ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ನೀವು ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು ಅಲ್ವಾ. ಸೊ ಇಲ್ಲಿ ಅಂದ್ರೆ ಈ ಒಂದು ಇದರಲ್ಲಿ ಈ ಒಂದು ಏನಿದೆ ಅಲ್ಲ, ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಲಿಂಗ್ ಎರರ್ಸ್, ಇದರಲ್ಲಿ ನಿಮಗೆ ಬರೀ ಸ್ಪೆಲ್ಲಿಂಗ್ ಗೊತ್ತಿದ್ರೆ ಸಾಕು 2 or 3 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ತೆಗಿತಾ ಹೋಗ್ಬೋದು. ನಿಮಗೆ ನೋಡಿದ ತಕ್ಷಣ ಒಂದು ಸೆಂಟೆನ್ಸ್ ಗೊತ್ತಾಗ್ಬಿಡ್ತತಿ. ಇಲ್ಲಿ ಏನಿದೆ ಆಕ್ಸಿಲರೇಷನ್ ಅಂತ ಹೇಳಿ ಒಂದು ಏನಿದೆ ವರ್ಡ್ ಅನ್ನ ಅವರು ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಆಕ್ಸಿಲರೇಷನ್ ಸ್ಪೆಲ್ಲಿಂಗ್ ಏನಂತ ನಿಮಗೆ ಗೊತ್ತಾಗ್ಬೇಕಂತಂದ್ರೆ ನೀವು ನೋಡಿದ ತಕ್ಷಣ ಒಂದು ಫ್ರೇಮ್ ಬರುತ್ತಲ್ಲ, ಅದನ್ನ ನೀವು ಬರೆದ್ ಬಿಡ್ಬೇಕು. ಇಲ್ಲಿ ಸೈಡಿಗೆ ಬರ್ಕೊಂಡ್ಬಿಡ್ಬೇಕು. ಏನು ACCLERATION. ಓಕೆನಾ, ಆಕ್ಸಿಲರೇಷನ್ ಅನ್ನುವಂಥದ್ದು ಇದು ಸ್ಪೆಲ್ಲಿಂಗ್, ಕರೆಕ್ಟ್ ಸ್ಪೆಲ್ಲಿಂಗ್. ಆ ಸ್ಪೆಲ್ಲಿಂಗ್ ಅನ್ನ ಇದಕ್ಕೆ ಮ್ಯಾಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು, ನಿಮಗೆ ಕನ್ಫ್ಯೂಷನ್ಸ್ ಇರಲ್ಲ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಸೊ ಇಲ್ಲಿ ನೋಡಿ ACCELERATION ಯಾವುದು, ಫೋರ್ತ್ ಆಪ್ಷನ್ ಈಸ್ ರೈಟ್ ಆಪ್ಷನ್. ಓಕೆನಾ, ಈ ತರ ಫೈಂಡ್ ಔಟ್ ಮಾಡ್ತಾ ಹೋಗಿ. ಅಂತಂದ್ರೆ ವೇಗವರ್ಧನೆ, ಆಕ್ಸಿಲರೇಷನ್ ಅಂತಂದ್ರೆ ಏನು, ವೇಗವರ್ಧನೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಅಗ್ರೆಸಿವ್ ಅನ್ನುವಂಥದ್ದನ್ನ ಕೇಳಿದ್ದಾರೆ ಅಲ್ವಾ. ಸೊ ಅಗ್ರೆಸಿವ್ ಕ್ವಶನ್ ನೀವು ನೋಡಿದ ತಕ್ಷಣ ಒಂದು ಫ್ರೇಮ್ ಬರುತ್ತಲ್ಲ, ಅದನ್ನ ನೀವು ಬರ್ದ್ ಬಿಡ್ಬೇಕು ಸೈಡಿಗೆ, ಇಲ್ಲಾಂದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಅಗ್ರೆಷನ್ ಸ್ಪೆಲ್ಲಿಂಗ್ ಏನು, AZZRESSIVE. ಈ ತರ ಅಗ್ರೆಸಿವ್ ಇದನ್ನ ಮ್ಯಾಚ್ ಮಾಡ್ತಾ ಹೋಗ್ದಿ. AZZRESSIVE ಅಂದ್ರೆ ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಆಪ್ಷನ್. ನೋಡ್ರಿ ಇಲ್ಲಿ AZZRESSIVE ಅಗ್ರೆಸಿವ್. ಈ ತರ ನೀವು ಅದನ್ನ ಬೇಗ ಒಂದು ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಇಮಿನೆಂಟ್ ಅಂತ ಹೇಳಿ ಸ್ಪೆಲ್ಲಿಂಗ್ ಅನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. IMMINENT. ಓಕೆನಾ, ಇಮಿನೆಂಟ್ ಅಂತಂದ್ರೆ ಏನು, IMMINENT. ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಸ್ಪೆಲ್ಲಿಂಗ್, ಅಂದ್ರೆ ಸನಿಹತ ಅಥವಾ ಕ್ಲೋಸ್ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ, IMM ಇಲ್ಲ, ಫಸ್ಟ್ ಆಪ್ಷನ್ ಇಲ್ಲ, ಸೆಕೆಂಡ್ IMMINENT. ಓಕೆ, ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್, ಅಂದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರುವಂತದ್ದು IMM. ಓಕೆ, ಡನ್. ಈ ತರ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ದ ನೆಕ್ಸ್ಟ್ ಯಾವ್ದ್ರ ಮೇಲೆ ಕ್ವಶನ್ ಫ್ರೇಮ್ ಮಾಡಿದ್ದಾನೆ, ಓಕೆ ನೋಡಿದ್ರೆ ಗೊತ್ತಾಗುತ್ತೆ. ದ ಫಾಲೋಯಿಂಗ್ ತ್ರೀ ಐಟಮ್ಸ್ 10 to 12. ಓಕೆನಾ, 10 to 12 ಆರ್ ಡಿಸೈನ್ಡ್ ಟು ಟೆಸ್ಟ್ ಯುವರ್ ಫಿಮಿಲರ್ಲಿ ವಿತ್ ಆರ್ಟಿಕಲ್ಸ್. ಅಂದ್ರೆ ಆರ್ಟಿಕಲ್ ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾನೆ. ಸೊ ಆರ್ಟಿಕಲ್ ಅಂದ್ರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಯಾನ್ ಮತ್ತೆ ದ ಅನ್ನುವಂಥದ್ದು. ದೀಸ್ ಆರ್ ದ 3 ಆರ್ಟಿಕಲ್ಸ್. ದೇರ್ ಆರ್ 2 ಟೈಪ್ಸ್. ಇವು ಫಸ್ಟ್ ಇನ್ಡೆಫಿನೆಟ್ ಆರ್ಟಿಕಲ್, ಇದು ಏನಪ್ಪಾ ಅಂತಂದ್ರೆ ಡೆಫಿನೆಟ್ ಆರ್ಟಿಕಲ್ ಆಗಿರುವಂತದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಯಾರಿಗೆ ಆರ್ಟಿಕಲ್ ಬಗ್ಗೆ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಯು ಶುಡ್ ಗೋ ಅಂಡ್ ವಾಚ್ ಅವರ್ ಪ್ಲೇ ಲಿಸ್ಟ್. ಆರ್ಟಿಕಲ್ಸ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಕ್ಲಾಸ್ ಮಾಡಿದ್ದೀನಿ, ಯಾವುದೇ ಡೌಟ್ಸ್ ಕೂಡ ಬರಲ್ಲ, ಆ ಥರ ಕ್ಲಾಸ್ ಮಾಡಿದ್ದೀನಿ. ಗೋ ಅಂಡ್ ವಾಚ್ ಅವರ್ ಪ್ಲೇ ಲಿಸ್ಟ್. ಇಲ್ಲಿ ನೋಡಿ, ಇಟ್ ವಾಸ್ ಡ್ಯಾಶ್ ಅಮೇಝಿಂಗ್ ವ್ಯೂ ಅಂತ ಇದೆ. ಓಕೆನಾ, ಇಟ್ ವಾಸ್ ಡ್ಯಾಶ್ ಅಮೇಝಿಂಗ್ ವ್ಯೂ. ಈಗ ಆಪ್ಷನ್ ನೋಡೋಣ, ಯಾನ್, ದ ಆರ್ ನನ್ ಆಫ್ ದೀಸ್ ಅಂತ ಇದೆ. ಸೊ ಯಾವ್ದು ಆನ್ಸರ್ ಆಗುತ್ತೆ ನೋಡೋಣ. ಇಲ್ಲಿ
ಸಿ ಹಿಂಟ್ ಏನಿದೆ, ಓವೆಲ್ ಸೌಂಡ್ ಟೇಕ್ ಆನ್ ಆರ್ಟಿಕಲ್ ಅಂತಂದ್ರೆ ಓವೆಲ್ ಸೌಂಡ್ ಮೇಲೆ ಡಿಪೆಂಡ್ ಆಗಿದೆ ಈ ಒಂದು ಸೆಂಟೆನ್ಸ್. ಅಂದ್ರೆ ಅಮೇಜಿಂಗ್ ಅನ್ನುವಂಥದ್ದು ಯಾವನು ಫಸ್ಟ್ ಸ್ಟಾರ್ಟ್ ಆಗುವಂಥದ್ದು ಯಾವ ಸೌಂಡು, ಓವೆಲ್ ಸೌಂಡ್ ಇಂದ ಬರ್ತಾ ಇದೆ. ಓವೆಲ್ಸ್ ಅಂದ್ರೆ ಎಷ್ಟಿದಾವೆ ನಮಗೆ, 5 ಓವೆಲ್ಸ್ ಆರ್ ದೇರ್. ಓಕೆನಾ, ಎ ಇ ಐ ಓ ಯು ಅನ್ನೋ ದೀಸ್ ಆರ್ ಕಾಲ್ಡ್ ಆಸ್ ಓವೆಲ್ಸ್. ಓವೆಲ್ಸ್ ಇದ್ರ ಬಿಟ್ಟು ಉಳ್ಕಿರೋ 21 ಏನಾದ್ರು ಕಾನ್ಸನೆಂಟ್ಸ್ ಅಲ್ವಾ. ಸೊ ಕಾನ್ಸನೆಂಟ್ ಸೌಂಡ್, ಈಗ ವರ್ಡ್ ಬಿಫೋರ್ ನಿಮಗೆ ಸೌಂಡ್ ಕಾನ್ಸನೆಂಟ್ ಬಂತು ಅಂತಂದ್ರೆ ಯು ಶುಡ್ ಯೂಸ್ ಆರ್ಟಿಕಲ್ ಎ ಯೂಸ್ ಮಾಡಬೇಕು. ಅದೇ ಓವೆಲ್ ಸೌಂಡ್ ಬಂತು ಅಂತಂದ್ರೆ, ಓವೆಲ್ ಸೌಂಡ್ ಬಂದ್ರೆ ಯು ಶುಡ್ ಯೂಸ್ ಆರ್ಟಿಕಲ್ ಯಾನ್ ಅನ್ನೋಂಥ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಅದೇ ಪರ್ಟಿಕ್ಯುಲರ್ ಪರ್ಸನ್ ಪರ್ಟಿಕ್ಯುಲರ್ ಥಿಂಗ್ಸ್ ಇದ್ದಾಗ ಯು ಶುಡ್ ಯೂಸ್ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು, ದಟ್ ಈಸ್ ದ ಅನ್ನುವಂಥದ್ದನ್ನು. ಇಲ್ಲಿ ನೋಡಿ, ಇಟ್ ವಾಸ್ ಡ್ಯಾಶ್ ಅಮೇಜಿಂಗ್ ವ್ಯೂ ಅಂತ ಇದೆ. ಸೊ ಅಮೇಜಿಂಗ್ ಅನ್ನುವಂಥದ್ದು ಯಾವ ಒಂದು ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಓವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗೋದ್ರಿಂದ ನಾವು ಆರ್ಟಿಕಲ್ ಯಾವ್ದು ಯೂಸ್ ಮಾಡಬೇಕು, ಯಾನ್ ಅನ್ನುವಂತಹ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು. ಸಿ ಹಿಯರ್, ಇಟ್ ವಾಸ್ ಆನ್ ಇಟ್ ವಾಸ್ ಆನ್ ಅಮೇಜಿಂಗ್ ವ್ಯೂ. ಈ ತರ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ದ ನೆಕ್ಸ್ಟ್ ಕ್ವಶನ್ ಇಂದ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದು ಅಂಡರ್ಸ್ಟ್ಯಾಂಡ್ ಆದವರು ಬೇಗ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ತೀರಾ. ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್. ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್. ಐಸ್ ಕ್ಯೂಬ್ ಅನ್ನುವಂಥದ್ದು ಯಾವ ಒಂದು ಸೌಂಡ್ ಇಂದ ಸ್ಟಾರ್ಟ್ ಆಗುತ್ತೆ, ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಸೌಂಡ್ಸ್. ಓವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಏನನ್ನ ಫಿಲ್ ಮಾಡ್ತೀರಾ, ಯಾನ್ ಐಸ್ ಕ್ಯೂಬ್. ಓಕೆನಾ. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಆರೆಂಜ್ ಆರ್ ಡ್ಯಾಶ್ ಆರೆಂಜಸ್ ಆರ್ ಗ್ರೋ ಇನ್ ನಾಗ್ಪುರ್ ಅಂತ ಇದೆ. ಸೊ ಆರೆಂಜಸ್ ಆರ್ ಗ್ರೋ ಇನ್ ನಾಗ್ಪುರ್. ಸೊ ಇಲ್ಲಿ ನೋಡ್ರಿ, ಏನ್ ನೋಡೋಣ, ಆಪ್ಷನ್ ನೋಡಿ, ಎ ಯಾನ್ ದ ಮತ್ತೆ ನೋ ಆರ್ಟಿಕಲ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನ್ ನಾವು ಫಿಲ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಆರೆಂಜಸ್ ಅಂತಂದ್ರೆ ಏನು, ಇದು ಪ್ಲೂರಲ್ ನೌನ್ ಆಗಿರೋದ್ರಿಂದ, ಓಕೆನಾ, ಪ್ಲೂರಲ್ ನೌನ್ ಆಗಿರೋದ್ರಿಂದ ಏನ್ ಯೂಸ್ ಮಾಡ್ಬೇಕಾಗಿದೆ ನಾವು ಆರ್ಟಿಕಲ್, ಯಾವುದೇ ಆರ್ಟಿಕಲ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಯಾವ್ದು ಆಪ್ಷನ್ ರೈಟ್, ನೋ ಆರ್ಟಿಕಲ್. ವೈ, ಬಿಕಾಸ್ ಆಫ್ ಪ್ಲೂರಲ್ ನೌನ್ಸ್ ಗಳ ಮುಂದೆ ನೋ ಆರ್ಟಿಕಲ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಇಲ್ಲೇನು, ಆರೆಂಜಸ್ ಆರ್ ಗ್ರೋ ಇನ್ ನಾಗ್ಪುರ್, ದಟ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ದ ನೆಕ್ಸ್ಟ್ ಡೈರೆಕ್ಷನ್ಸ್ ಏನಪ್ಪಾ ಇದೆ ಅಂತಂದ್ರೆ, ಯಾವ್ದ್ರ ಮೇಲೆ ಕ್ವಶನ್ ರೈಸ್ ಮಾಡಿದ್ದಾರೆ, ಚೂಸ್ ದ ಸಿನಾನಿಮ್ಸ್ ಫಾರ್ ದ ಗಿವನ್, ಅಂಡರ್ಲೈನ್ ದ ವರ್ಡ್ಸ್. ಅಂದ್ರೆ ಅಂಡರ್ಲೈನ್ ಮಾಡಿದಾರಲ್ಲ ಸೆಂಟೆನ್ಸ್ ಅಲ್ಲಿ, ಆ ವರ್ಡಿನ ಸಿನೋನಿಮ್ಸ್ ಗಳನ್ನ ನೀವು ಬರಿತಾ ಹೋಗ್ಬೇಕು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ವರ್ಡ್ ಸಿನಾನಿಮ್ಸ್? ಸಿನಾನಿಮ್ಸ್ ಅಂತಂದ್ರೆ ಏನು, ಸಮಾನಾರ್ಥಕ ಪದಗಳು ಅಂತ ಏನ್ ಕನ್ನಡದಲ್ಲಿ ನೋಡ್ತಿರಲಿಲ್ಲ, ದಟ್ ಈಸ್ ಇಂಗ್ಲಿಷ್ ನಲ್ಲಿ ನಾವು ಏನಂತ ಕರಿತೀವಿ, ಸಿನಾನಿಮ್ಸ್ ಅಂತ ಹೇಳಿ. ಸೇಮ್ ಮೀನಿಂಗ್ ಅನ್ನ ಕೊಡುವಂತದಕ್ಕೆ ನಾವು ಸಿನಾನಿಮ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸಿ ಹಿಯರ್, ಕ್ವಶನ್ ನೋಡಿ, ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್ ಅಂತಂದ್ರೆ, ನೀವು ಹೊರಡುವಾಗ ಏನ್ ಮಾಡ್ತಾ ಹೋಗ್ರಿ, ಲೈಟ್ಸ್ ಅನ್ನ ಆಫ್ ಮಾಡಿ ಅಥವಾ ಟರ್ನ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಟರ್ನ್ ಆಫ್ ಅಂತಂದ್ರೆ ಏನು, ಕ್ಲೋಸ್ ಮಾಡುವಂಥದ್ದು ಅಥವಾ ಸ್ಟಾಪ್ ಮಾಡುವಂಥದ್ದಕ್ಕೆ ನಾವು ಟರ್ನ್ ಆಫ್ ಅಂತ ಹೇಳ್ತೀವಿ. ಓಕೆನಾ. ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್. ಸೊ ಈ ಟರ್ನ್ ಆಫ್ ಅನ್ನುವಂಥದ್ದೇನು, ಈ ಒಂದು ವರ್ಡಿನ ಸಿನೋನಿಮ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಫಸ್ಟ್ ಒನ್ ಆಪ್ಷನ್ ಸ್ವಿಚ್ ಆಫ್, ಸೆಕೆಂಡ್ ಒನ್ ರಿಟರ್ನ್, ಥರ್ಡ್ ಬ್ರೇಕ್ ಅಂಡ್ ನನ್ ಆಫ್ ದ ಎಬೋ ಅಂತ ಇದೆ. ಹಾಗಿದ್ರೆ ಈ ಒಂದು ವರ್ಡ್ಗೆ ಯಾವ್ದು ಕರೆಕ್ಟ್ ಆಗಿರುವಂತದ್ದು ಸಿನಾನಿಮ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಸ್ವಿಚ್ ಆಫ್ ಎನ್ನುವಂಥದ್ದು. ಓಕೆನಾ. ಸ್ವಿಚ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್ ಅಂದ್ರೆ ಒಂದೇ, ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್ ದ ಸೇಮ್ ಮೀನಿಂಗ್ ಅನ್ನ ಕೊಡುವಂಥದ್ದು. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಸ್ಟ್ಯಾಚ್ಯೂ ಈಸ್ ಅ ಮೊಮೆಂಟ್ ಆಫ್ ಅವರ್ ಟ್ರಿಪ್ ಟು ತಾಜ್ ಮಹಲ್. ಅಂದ್ರೆ ಇಲ್ಲೇನು, ಮೊಮೆಂಟ್ ಅನ್ನುವಂತಹ ವರ್ಡಿನ ನೀವು ಸಿನಾನಿಮ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಮೊಮೆಂಟ್ ಅಂತಂದ್ರೆ ಏನು, ಸ್ಮರಣಾರ್ಥಕ ಅಂದ್ರೆ ಒಂದು ಮೆಮೊರಿ ಅಥವಾ ಒಂದು ಯಾವುದೋ ಒಂದು ನೆನಪು ಅಥವಾ ಒಂದು ಥಿಂಗ್ಸ್ ನೆನಪಾಗಿರ್ಬೋದು, ಒಬ್ಬ ಪ್ಲೇಸ್ ಅಥವಾ ಒಬ್ಬ ಪರ್ಸನ್ ನೆನಪಾಗಿರ್ಬೋದು. ಅದಕ್ಕೆ ನಾವು ಒಂದು ಸ್ಮರಣೆಗೋಸ್ಕರ ಏನಾದ್ರೂ ಬೈ ಮಾಡಿರ್ಬೋದಾಗಿರ್ಬೋದು. ಈ ತರ ಇರುವುದಕ್ಕೆ ಒಂದು ಮೆಮೊರಿಯನ್ನ ಕ್ರಿಯೇಟ್ ಮಾಡಿರುವಂತದಕ್ಕೆ ನಾವು ಮೊಮೆಂಟ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸಿ ಹಾಗಾದ್ರೆ ನಾವಿಲ್ಲಿ ಆಪ್ಷನ್ಸ್ ನೋಡೋಣ. ಟಿಕೆಟ್ಸ್, ಆನ್ ಆರ್ಟಿಕಲ್ ಆಫ್ ಮೆಮೊರಿ ಅಂಡ್ ಸ್ಟೇಷನರಿ, ಗ್ರಾಸರಿ ಅಂತ ಇದೆ. ಸೊ ಇಲ್ಲಿ ನೋಡಿ, ಟಿಕೆಟ್ಸ್ ಅಂತಂದ್ರೆ ನಮಗೇನು ಹೋಗಿ ಬಂದ್ರೆ ಟಿಕೆಟ್ಸ್ಗಳು ಮ್ಯಾಟರ್ ಆಗಲ್ಲ. ಓಕೆನಾ. ಅವೇನು ಮೊಮೆಂಟ್ ಆಗಿ ನಾವು ನೋಡಲ್ಲ. ಅಂಡ್ ಸ್ಟೇಷನರೀಸ್ ನಾವು ಸಿಕ್ಕಾಪಟ್ಟೆ ಬೈ ಮಾಡ್ತೀವಿ, ಅದು ಕೂಡ ನಮಗೆ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಅಂಡ್ ಗ್ರಾಸರೀಸ್, ಸರಕುಗಳು ಆ ಥರ ಏನಿಲ್ಲ, ದಿನಸಿಗಳು, ಸರಕುಗಳು, ಟಿಕೆಟ್ಸ್ ಇವೆಲ್ಲ ಏನು ಮ್ಯಾಟರ್ ಆಗಲ್ಲ. ಯಾವ ಒಂದು ಮೊಮೆಂಟ್ ಅನ್ನುವಂಥದ್ದಕ್ಕೆ ನಮಗೆ ಸೇಮ್ ಅಂತ ಮೀನಿಂಗ್ ಯಾವುದು ಅಂತಂದ್ರೆ ಆನ್ ಆರ್ಟಿಕಲ್ ಆಫ್ ಮೆಮೊರಿ ಅನ್ನುವಂಥದ್ದು. ದಿಸ್ ಇಸ್ ದ ಕರೆಕ್ಟ್ ಸಿನಾನಿಮ್ ಫಾರ್
ದ ವರ್ಡ್ ಮೊಮೆಂಟ್ ಅನ್ನುವಂಥ ವರ್ಡ್ಗೆ ಸಿನೋನಿಮ್ ಯಾವುದು ಕರೆಕ್ಟ್ ಆಗುತ್ತೆ? ಆನ್ ಆರ್ಟಿಕಲ್ ಆಫ್ ಮೆಮೊರಿ ಅನ್ನುವಂಥದ್ದು. ದ ನೆಕ್ಸ್ಟ್ ಕ್ವಶನ್ ಈಸ್ ಡೈರೆಕ್ಷನ್ ನೋಡೋಣ. ಟು ಆನ್ಸರ್ ದ ಕ್ವಶನ್ 15 to 16 ವಿಚ್ ಈಸ್ ಆನ್ ಆಂಟೋನಿಮ್ಸ್. ಓಕೆನಾ? ಇಲ್ಲಿ ನೋಡಿ ಆಂಟೋನಿಮ್ಸ್ ಅಂದ್ರೆ ಅಂಡರ್ಲೈನ್ ಮಾಡಿರುವಂತಹ ವರ್ಡಿನ ಆಂಟೋನಿಮ್ಸ್ ಗಳನ್ನ ಕೇಳಿದ್ದಾರೆ. ಸೊ ಆಂಟೋನಿಮ್ಸ್ ಅಂತಂದ್ರೆ ಏನು ಅಂತಂದ್ರೆ ವಿರುದ್ಧಾರ್ಥಕ ಪದಗಳು. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು ಅಂತ ಕರೆದ್ವು. ಸೊ ಆಂಟೋನಿಮ್ಸ್ ಅಂತಂದ್ರೆ ಏನು? ವಿರುದ್ಧಾರ್ಥಕ ಪದಗಳಿಗೆ ನಾವು ಆಂಟೋನಿಮ್ಸ್ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಆಂಟೋನಿಮ್ಸ್ ಗಳನ್ನ ನೋಡ್ತಾ ಹೋಗೋಣ. ಕ್ವಶನ್ ನೋಡೋಣ. ಚಿಲ್ಡ್ರನ್ ಆರ್ ಸಮ್ಟೈಮ್ಸ್ ಡಿಸ್ಒಬೀಡಿಯಂಟ್ ಅಂತ ಇದೆ. ಸೊ ಚಿಲ್ಡ್ರನ್ ಆರ್ ಸಮ್ಟೈಮ್ಸ್ ಡಿಸ್ಒಬೀಡಿಯಂಟ್ ಅಂತಂದ್ರೆ ಏನು? ಅವಿಧೇಯತೆ ಅಂತ ಏನ್ ನಾವು ಕರಿತೀವಲ್ಲ, ಅವಿಧೇಯತೆ. ಸೊ ಡಿಸ್ಒಬೀಡಿಯಂಟ್ಗೆ ಯಾವುದು ಆಪೋಸಿಟ್ ಆಗಿರುವಂತಹ ವರ್ಡ್? ಓಕೆನಾ? ಅಂದ್ರೆ ನೆಗೆಟಿವ್ ಇದ್ದಾಗ ಪಾಸಿಟಿವ್ಗೆ ಯಾವ ತರ ನೆಗೆಟಿವ್ ಅನ್ನುವಂಥದ್ದು ಆಂಟೋನಿಮ್ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ಇಲ್ಲಿ ಡಿಸ್ಒಬೀಡಿಯಂಟ್ ಅಂತ ವರ್ಡ್ಗೆ ನೆಗೆಟಿವ್ ಯಾವ್ದಾಗುತ್ತೆ ನೋಡ್ತಾ ಹೋಗೋಣ. ಒಬಿಡಿಯಂಟ್, ಓರಿಯಂಟ್, ಇನ್ಒಬೀಡಿಯಂಟ್, ಡಿಸ್ಸೆಂಟ್ ಅಂತ ಕ್ವಶನ್ ಅನ್ನ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸಿ ಹಿಯರ್, ಈ ಒಂದು ಡಿಸ್ಒಬೀಡಿಯಂಟ್ ಅನ್ನುವಂಥ ವರ್ಡ್ಗೆ ಆಂಟೋನಿಮ್ ಆಗುವಂಥದ್ದು ಯಾವುದು? ಒಬೀಡಿಯಂಟ್ ಅನ್ನುವಂಥದ್ದು. ಒಬೀಡಿಯಂಟ್ ಮೀನ್ಸ್ ವಿಧೇಯತೆ, ಡಿಸ್ಒಬೀಡಿಯಂಟ್ ಅಂದ್ರೆ ಅವಿಧೇಯತೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಇನ್ ದ ಸೆಕೆಂಡ್ ಒನ್ ಇದು ಯಾವ್ದಪ್ಪ ಅಂತಂದ್ರೆ, ಎರಡು ಕ್ವಶನ್ ಅನ್ನ ಆಂಟೋನಿಮ್ಸ್ ಮೇಲೆ ಕೇಳಿದ್ದಾರೆ. ಕಂಟೆಂಟ್ ವಿಷಯ ಅನ್ನುವಂಥದ್ದು. ಕಂಟೆಂಟ್ ಅಂದ್ರೆ ಈ ಒಂದು ಕಂಟೆಂಟ್ ವರ್ಡಿನ ಆಂಟೋನಿಮ್ಸ್ ಯಾವ್ದು ಅಂತ ನೋಡೋಣ. ಡಿಸ್ಕಂಟೆಂಟ್, ಅನ್ಕಂಟೆಂಟ್, ಇನ್ಕಂಟೆಂಟ್, ಕಂಟೆಂಟ್ಲೆಸ್ ಅನ್ನುವಂತಹ ಮೀನಿಂಗ್, ಕಂಟೆಂಟ್ಲೆಸ್ ಅನ್ನುವಂತಹ ವರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಕಂಟೆಂಟ್ಗೆ ಇದು ಆಂಟೋನಿಮ್ ಯಾವ್ದಾಗುತ್ತೆ ಅಂತಂದ್ರೆ ಡಿಸ್ಕಂಟೆಂಟ್. ಓಕೆನಾ? ಕಂಟೆಂಟ್, ಡಿಸ್ಕಂಟೆಂಟ್, ಈ ತರ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಅಂದ್ರೆ ನೀವು ಡೈರೆಕ್ಷನ್ ಓದ್ಕೊಂಡ್ರೆ ನೋ ಪ್ರಾಬ್ಲಮ್, ಬೇಗ ಬಿಡಿಸ್ತಾ ಹೋಗ್ತಾರೆ. ಇಲ್ಲಿ ನೋಡಿ KPSC ಅವ್ರು ಏನ್ ಮಾಡಿದ್ದಾರೆ, ಆಂಟೋನಿಮ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಸಿನೋನಿಮ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ಮತ್ತೆ ಅಪ್ರೋಪ್ರಿಯೇಟ್ ವರ್ಡ್ಸ್ ಮೇಲೆ ಕ್ವಶನ್ ರೈಸ್ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ ಎಲ್ಲದನ್ನು ನೀವು ಕಂಪ್ಲೀಟ್ ಆಗಿ ರೀಡ್ ಮಾಡಲೇಬೇಕು ಅಲ್ವಾ? ಅಂದ್ರೆ ಮಾತ್ರ ಎಲ್ಲ ಕ್ವಶನ್ಸ್ ಗಳನ್ನ ಬೇಗ ಬಿಡಿಸ್ಬೋದು ನೀವು. ಆರ್ಟಿಕಲ್ ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಎರರ್ಸ್ ಅಂಡ್ ದೆನ್ ಅಪ್ರೋಪ್ರಿಯೇಟ್ ವರ್ಡ್ಸ್, ಈ ತರ ಎಲ್ಲ ಕ್ವಶನ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋದ್ವಿ. ಅಂಡ್ ದೆನ್ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆನೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗಿದ್ದಾರೆ. ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ದಿಸ್ ಕ್ಲಾಸ್. ಕೀಪ್ ವಾಚಿಂಗ್. ಅಂಡ್ ನಿಮಗೆ ಏನಾದರೂ ಬೇರೆ ಯಾವುದಾದ್ರೂ ಕ್ಲಾಸ್ ಬೇಕಾದರೂ ಕೂಡ ಯು ಶುಡ್ ಏನ್ ಮಾಡ್ಬೇಕು, ಕಮೆಂಟ್ ಇನ್ ಕಮೆಂಟ್ ಬಾಕ್ಸ್. ಓಕೆ, thank you for watching. Subscribe to our channel and click the bell icon. Thank you so much. Keep watching.